Hello class, today we are going to learn about the Introduction to Computer chapter. It's a continuation of chapter number 1. So I request you all open page number 205 from your textbook. Open page number 205 from your textbook. Okay. So here we are going to learn about the classification of computers today. So computers can be classified into three major classes based on the mode of the data representation used. Okay, first one is analog computer. An analog computer is a form of a computer that uses continuous physical phenomena such as electrical, mechanical or hydraulic quantities to make the problem being solved. It operates by measuring rather than the counting. It uses continuous signal as an input. Examples: digital thermometer, speedometer, etc. Okay. Today we are going to learn about the classification of computer. ಈ ಕಂಪ್ಯೂಟರ್ನ ವಿಧಗಳು ಯಾವುದಂತ ನೋಡೋಣ. ಯಾವುದರ ಆಧಾರದ ಮೇಲೆ ಕಂಪ್ಯೂಟರ್ ಅನ್ನು ವಿಧಗಳಾಗಿ ವಿಂಗಡಿಸಲಾಗಿದೆ ಅಂದರೆ ಡಾಟಾ ರೆಪ್ರೆಸೆಂಟೇಷನ್, ಅಂದರೆ ಅದು ನಮಗೆ ಯಾವ ರೀತಿ ಡಾಟಾ ಕೊಡುತ್ತೆ, ಸೊ ಅದ್ರ ಮೇಲೆ ಕಂಪ್ಯೂಟರ್ ಅನ್ನ ಮೂರು ವಿಧವಾಗಿ ವಿಂಗಡಿಸಲಾಗಿದೆ. ಫಸ್ಟ್ ಒನ್ ಇಸ್ ಅನಲಾಗ್ ಕಂಪ್ಯೂಟರ್. ಅನಲಾಗ್ computer. So here they have given picture for the analog computer. So this is the picture for analog computer. Okay, so what is meant by analog computer? ಈ analog computer ಅಂದ್ರೆ ಇದು ಫಿಸಿಕಲ್ ಫಿನಾಮಿನಾ. ಅಂದ್ರೆ ನಾವು ಇವಾಗ ಕೀಬೋರ್ಡ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ರೆ ಆವಾಗ ಒಂದು ವೈರ್ಸ್ ಅಲ್ಲಿ ಇನ್ಫಾರ್ಮೇಶನ್ ಕೊಡಬೇಕಿತ್ತು. ಅಂದ್ರೆ ಈ ತರ ಒಂದು ಬಾಕ್ಸ್ ಇರುತ್ತೆ, ಈ ತರ ಒಂದು ಬಾಕ್ಸ್ ಇರುತ್ತೆ, ಇಲ್ಲಿ ಹೋಲ್ಸ್ ಇರುತ್ತೆ. ಸೊ ವೈರ್ ಹಾಕಿ ಇನ್ಫಾರ್ಮೇಶನ್ ಕೊಡೋದು. ಇಲ್ಲಿ ವೈರ್ ಹಾಕಬೇಕು, ಇಲ್ಲಿಗೆ ಇಲ್ಲಿಗೆ. ಈಗ 2+3 ಅಂದ್ರೆ ಇಲ್ಲಿ ಎರಡು ಹಾಕಿ ಇಲ್ಲಿ ಹಾಕೋದು. 2-3 ಅಂದ್ರೆ ಇದನ್ನು ತೆಗೆಯುವುದು. 2+5 ಅಂದ್ರೆ ಇಲ್ಲಿ ಮತ್ತೆ ಇದು ಮಾಡೋದು. ಆ ಥರ ಅಂದ್ರೆ ನಾವು ವೈರ್ಸ್ ಮೂಲಕ ಫಿಸಿಕಲ್ ಫಿನಾಮಿನಾ ಅಂದ್ರೆ ಹೈಡ್ರಾಲಿಕ್ ಸಿಸ್ಟಮ್ ಮೂಲಕ ನಾವು ಇದಕ್ಕೆ ಇನ್ಫಾರ್ಮೇಶನ್ ಕೊಡುವಂಥದ್ದು ಕಂಪ್ಯೂಟರ್ಗೆ. ಸೊ ಇದನ್ನು ಅನಲಾಗ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಅನಲಾಗ್ ಕಂಪ್ಯೂಟರ್ ಅಂದ್ರೆ ನಾವು ರಿಸಲ್ಟ್ ನಮಗೆ ಡಿಸ್ಪ್ಲೇ ಆಗ್ತಾ ಇರಲಿಲ್ಲ, ಲೈಕ್ ನಾವೇ ಅಸ್ಯೂಮ್ ಮಾಡಬೇಕಿತ್ತು. ಅಂದರೆ ಒಂದು ಡಾಟಾ ಅದು ಕೊಡ್ತಾ ಇತ್ತು, ಅದನ್ನು ನಾವು ಬರ್ಕೊಳ್ಬೇಕಿತ್ತು. ಸೊ ಎಕ್ಸಾಂಪಲ್ ಇಸ್ ಡಿಜಿಟಲ್ ಥರ್ಮೋಮೀಟರ್ ಆ್ಯಂಡ್ ಸ್ಪೀಡೋಮೀಟರ್. ಡಿಜಿಟಲ್ ಥರ್ಮೋಮೀಟರ್ ಮತ್ತು ಸ್ಪೀಡೋಮೀಟರ್ ಇಸ್ ದಿ ಎಕ್ಸಾಂಪಲ್. ಅಂದರೆ ಅನಲಾಗ್ ಕಂಪ್ಯೂಟರಲ್ಲಿ ವೈರ್ ಮೂಲಕ ಅಥವಾ ಸ್ವಿಚ್ ಮೂಲಕ ಇನ್ಪುಟ್ ಕೊಡುವಂಥದ್ದು. ನಮಗೂ ಅದು ಒಂದು ಡಾಟಾ ಮೂಲಕ ಅಥವಾ ಯಾವುದಾದ್ರೂ ಒಂದು ಬರವಣಿಗೆ ಮೂಲಕ ಅಥವಾ ಯಾವುದಾದ್ರೂ ಸಿಗ್ನಲ್ ಮೂಲಕ ನಮಗೆ ರಿಸಲ್ಟ್ ಕೊಡ್ತದೆ. ಅಂದರೆ ಒಂದು ನಮ್ಮ ಆನ್ಸರ್ ಕರೆಕ್ಟ್ ಆದರೆ ಅದು ಲೈಟ್ ಬರುತ್ತೆ. ಆ ಥರ ಅಂದರೆ ನಮಗೆ ಎಕ್ಸಾಕ್ಟ್ ರಿಸಲ್ಟ್ ಡಿಸ್ಪ್ಲೇ ಆಗೋದಿಲ್ಲ. ಅಂದರೆ ನಾವು ಎಕ್ಸಾಕ್ಟ್ ರಿಸಲ್ಟನ್ನು ನೋಡಲಿಕ್ಕೆಲ್ಲ ಆಗೋದಿಲ್ಲ. ಅಂದರೆ ನಾವು ಒಂದು ಅಸಂಪ್ಷನ್ ಮಾಡ್ಕೊಳ್ಬೋದು, ಹೌದು ಇದು ಕರೆಕ್ಟ್ ಆಗಿದೆ ಅಂತ. ನೆಕ್ಸ್ಟ್ ಈಸ್ ಡಿಜಿಟಲ್ ಕಂಪ್ಯೂಟರ್. So digital computer, as its name itself clears, it works with the digit zeros and ones. In the words, digital computer is a counting device. All of the expression are coded with binary digits are called as a bit. The information represented in a digital computer in a group of bits. So here they have given picture for the digital computer. So this is the digital computer. Next is digital computer. ಡಿಜಿಟಲ್, ಆಸ್ ದಿ ನೇಮ್ ಇಂಡಿಕೇಟ್ಸ್, ಡಿಜಿಟಲ್ ಕಂಪ್ಯೂಟರ್ ಅಂದರೆ ನೀವು ಸ್ಕೂಲಲ್ಲಿ ನೋಡಿರ್ಬೋದು, ಬ್ಯಾಂಕಲ್ಲಿ ನೋಡಿರ್ಬೋದು, ಹಾಸ್ಪಿಟಲ್ನಲ್ಲಿ ನೋಡಿರ್ಬೋದು. ಡಿಜಿಟಲ್ ಆಗಿದೆ, ಒಂದು ಟಿ ವಿ ಥರ ಇರುತ್ತೆ, ಕೀಬೋರ್ಡ್ ಇರುತ್ತೆ, ಅದರಲ್ಲಿ ನಾವು ಇನ್ಪುಟ್ ಕೊಟ್ಟರೆ ನಮಗೆ ಔಟ್ಪುಟ್ ಅದು ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಇದು ಡಿಜಿಟಲ್ ಕಂಪ್ಯೂಟರ್ ಆಗಿದೆ ಮತ್ತು ಇದರಲ್ಲಿ ಝೀರೋಸ್ ಆ್ಯಂಡ್ ಒನ್ಸ್ ಬೈನರಿ ಕೋಡ್ ಸಿಸ್ಟಮ್ ಯೂಸ್ ಮಾಡಿ ಇದರಲ್ಲಿ ಕೋಡಿಂಗ್ ಆಗುತ್ತೆ. ನಮಗೆ ಎಕ್ಸಾಕ್ಟ್ ರಿಸಲ್ಟನ್ನು ಕೊಡುತ್ತೆ. ಅಂದರೆ ಝೀರೋಸ್ ಆ್ಯಂಡ್ ಒನ್ ಅಂದರೆ ಝೀರೋ ಅಂದರೆ ಎಕ್ಸಾಕ್ಟ್ ಮ್ಯಾಚ್, ಒನ್ ಅಂದರೆ ಸಿಮಿಲರ್ ಮ್ಯಾಚ್. ಲೈಕ್ ಈ 0 ಮತ್ತು 1 ಅನ್ನು ಯೂಸ್ ಮಾಡಿಕೊಂಡು ನಮಗೆ ಎಕ್ಸಾಕ್ಟ್ ಆಗಿರುವಂತಹ ಒಂದು ರಿಸಲ್ಟನ್ನು ನಮಗೆ ಡಿಜಿಟಲ್ ಕಂಪ್ಯೂಟರ್ ಕೊಡುತ್ತೆ. ಆ್ಯಂಡ್ ಇಟ್ ಯೂಸಸ್ ದಿ ಬಿಟ್, ಅಂದರೆ ಇದು ಮೆಮೊರಿ ಕೆಪಾಸಿಟಿಗೆ ಡಿಜಿಟ್ಗೆ ಇದನ್ನು ಬಿಟ್ಟನ್ನು ಯೂಸ್ ಮಾಡುತ್ತೆ. ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ ದಿ ಹೈಬ್ರಿಡ್ ಕಂಪ್ಯೂಟರ್. It is a combination of analog computer used in the continuous system, also a non-linear discrete features of digital computers such as storing values, logical operation and switching. These computers are mostly used with process of control equipment in continuous production plants like all refineries,
etc., and used at places where signals as well as data are to be entered into computer areas. Application is nuclear power plant, mines, etc. ಅಂದರೆ ಇದು ಏನಾಗಿದೆ, ಇದು ಕಾಂಬಿನೇಷನ್ ಆಗಿದೆ, ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ನ ಒಂದು ಕಾಂಬಿನೇಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ಈ ಹೈಬ್ರಿಡ್ ಕಂಪ್ಯೂಟರ್ಗೆ ಒಂದು ಉದಾಹರಣೆ ಅಂದರೆ ನಾವು ಬೇರೆ ಬೇರೆ ಕಂಪನಿ ಇಂಡಸ್ಟ್ರೀಸ್ಗಳಲ್ಲಿ ನೋಡಿರ್ಬೋದು. ಏನಾಗಿರುತ್ತೆ, ಓಕೆ, ಈಗ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮಷೀನಿಂಗ್ ಮಾಡುವಾಗ ಅಥವಾ ಏನಾದರೂ ಮಷೀನ್ ಕೆಲಸ ಮಾಡುವಾಗ ಈಗ ಎಲ್ಲ ಕಂಪ್ಯೂಟರಲ್ಲಿ ಆಟೋಮೆಟಿಕ್ ಮಷೀನ್ ಅಂತ ನಾವು ಕೇಳಿರ್ಬೋದು. ಓಕೆನಾ, ಆಟೋಮೆಟಿಕ್ ಆಪರೇಷನ್ ಥಿಯೇಟರ್ನಲ್ಲಿ ಆಟೋಮೆಟಿಕ್ ಕಂಪ್ಯೂಟರ್ನಲ್ಲಿ ಆಪರೇಷನ್ ಆಗುವಂಥದ್ದು ಅದೆಲ್ಲ ಕೇಳಿರ್ಬೋದು. ಏನಂದರೆ ಒಂದು ಕಂಪ್ಯೂಟರ್ಗೆ, ಇದೊಂದು ಕಂಪ್ಯೂಟರ್ ಅಂತ ಹೇಳಿದರೆ ಇದಕ್ಕೊಂದು ಪ್ರೋಗ್ರಾಮ್ ಸ್ಟೋರ್ ಮಾಡ್ತಾರೆ. ಇದರಲ್ಲಿ ಒಂದು ಪ್ರೋಗ್ರಾಮ್ ಸ್ಟೋರ್ ಮಾಡ್ತಾರೆ. ಆ ಪ್ರೋಗ್ರಾಮನ್ನು ಯೂಸ್ ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಕಂಪ್ಯೂಟರ್ ಮಾಡುತ್ತೆ. ಸೊ ಈ ಪ್ರೋಗ್ರಾಮನ್ನು ಯೂಸ್ ಮಾಡಿಕೊಂಡು ಎಲ್ಲ ಕಂಪ್ಯೂಟರಲ್ಲಿ ಕೆಲಸ ಮಾಡುತ್ತೆ. ಸೊ ದಿಸ್ ಇಸ್ ದಿ ಎಕ್ಸಾಂಪಲ್ ಫಾರ್ ಹೈಬ್ರಿಡ್ ಕಂಪ್ಯೂಟರ್. ಇದಕ್ಕೆ ನಾರ್ಮಲ್ ಕಂಪ್ಯೂಟರಿಗೆ ಕನೆಕ್ಟ್ ಮಾಡಿದರೆ ನಮಗೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದು ವೈರ್ಸನ್ನು ಕನೆಕ್ಟ್ ಮಾಡಿಬಿಟ್ಟು ನಮ್ಗೆ ಫಾರ್ ಎಕ್ಸಾಂಪಲ್ ಈಗ ಹಾಸ್ಪಿಟ್ಲಿಗೆ ಹೋದರೆ ನಮ್ಮ ಹಾರ್ಟ್ ಬೀಟ್ ಚೆಕ್ ಮಾಡಲಿಕ್ಕೆ ECG, ಎಂಜಿಯೋಗ್ರಾಫಿ ಅಂತ ಎಲ್ಲ ಹಾಸ್ಪಿಟಾಲಿಟಿ ವರ್ಕ್ಗಳಿಗೆ ನಾವು ಏನು ಮಾಡ್ತೇವೆ, ಹೈಬ್ರಿಡ್ ಕಂಪ್ಯೂಟರನ್ನು ಯೂಸ್ ಮಾಡ್ತೇವೆ. ಓಕೆನಾ, ಈಗ ಕಂಪ್ಯೂಟರ್ನಲ್ಲಿ ಸ್ಕ್ಯಾನಿಂಗ್ ಮಾಡ್ತೇವೆ, ನಮ್ಮ ಹೊಟ್ಟೆಯಲ್ಲಿ ಏನಿದೆ ಅಂತ ನೋಡ್ತೇವೆ. ಸೊ ದಟ್ ಈಸ್ ಆಲ್ಸೋ ಎ ಹೈಬ್ರಿಡ್ ಕಂಪ್ಯೂಟರ್. ಈ ನಾರ್ಮಲ್ ಕಂಪ್ಯೂಟರನ್ನು ನಾವು ತಗೊಂಡೋಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರೆ ಅದರಲ್ಲಿ ಡಿಸ್ಪ್ಲೇ ಆಗುತ್ತಾ? ಇಲ್ಲ. ಹಾಗಾಗಿ ಸೊ ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ ಫಾರ್ hybrid computer. Next we'll learn about classification based on size and processing power. Classification based on size and processing power. The following are the classification of computer based on size and processing power. Supercomputer. These are the very large and powerful computers that are roomed into all sizes. This type of computer typically used for scientific and engineering applications to design weapons, weather forecasting, biomedical analysis, research and aircraft design. ಈಗ ನಾವು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಸೈಜ್ ಆ್ಯಂಡ್ ಪ್ರೊಸೆಸಿಂಗ್ ಪವರ್, ಅಂದರೆ ಸೈಜ್ ಮೇಲೆ, ಕಂಪ್ಯೂಟರ್ನ ಗಾತ್ರದ ಮೇಲೆ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ಫಸ್ಟ್ ಒನ್ ಇಸ್ ಸೂಪರ್ ಕಂಪ್ಯೂಟರ್. ಈ ಸೂಪರ್ ಕಂಪ್ಯೂಟರ್ ಅನ್ನುವಂಥದ್ದು ಈಗ ಒಂದು ರೂಮಿಗೆ ಹೋದರೆ, ಒಂದು ಕಂಪನಿಯಲ್ಲಿ ಅಥವಾ ಒಂದು ಇಂಡಸ್ಟ್ರಿಯಲ್ಲಿ, ಒಂದು ಸೈಂಟಿಫಿಕ್ ಲ್ಯಾಬಲ್ಲಿ ನೀವು ಒಂದು ಕಂಪನಿಗೆ ಹೋದರೆ ಅಲ್ಲಿ ಏನು ಮಾಡ್ತಾರೆ, ಒಂದು ಕಂಪನಿಗೆ ಹೋದರೆ ಒಂದು ರೂಮನ್ನು ಓನ್ಲಿ ಸರ್ವರ್ ರೂಮ್ ಅಂತ ಮಾಡಿರ್ತಾರೆ. ಅಂದರೆ ಸರ್ವರ್ ರೂಮ್, ಅದರೊಳಗೆ ಏನಿರ್ತಾರೆ, ದೊಡ್ಡ ಗಾತ್ರದಂತಹ ಒಂದು ದೊಡ್ಡ ಗಾತ್ರದ ಥರ ಒಂದು ಕಬೋರ್ಡ್ ಶೇಪಲ್ಲಿ ಇರುತ್ತೆ. ಅದರಲ್ಲಿ ವೈರ್ಸ್ ಇರುತ್ತೆ ಮತ್ತು ಎಲ್ಲ ಕಂಪ್ಯೂಟರನ್ನು ಅಟ್ಯಾಚ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ದಿ ಸೂಪರ್ ಕಂಪ್ಯೂಟರ್. ಇದು ಚಿಕ್ಕ ಪುಟ್ಟ ಕೆಲಸಕ್ಕೆಲ್ಲ ಯೂಸ್ ಮಾಡಲ್ಲ. ಇದು ಸ್ಪೇಸ್ ರಿಸರ್ಚ್ಗೆ, ಅಂದರೆ ಸೈಂಟಿಫಿಕ್ ಲ್ಯಾಬಲ್ಲಿ, ಸೈಂಟಿಫಿಕ್ ಯೂಸಿಗೆ, ವಿಜ್ಞಾನದ ಒಂದು ಕೆಲಸದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದಿ ಸೈಂಟಿಫಿಕ್ ಸೂಪರ್ ಕಂಪ್ಯೂಟರ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮೇನ್ ಫ್ರೇಮ್ ಕಂಪ್ಯೂಟರ್. Mainframe computers are capable of processing data at very high speed, hundreds of millions instructions per second. They are very large in size. These are used to process larger amount of data quickly. Some of the obvious sector in which mainframe computers are used in banks, airlines and railway reservation system, etc. ಈ ಮೇನ್ ಫ್ರೇಮ್ ಕಂಪ್ಯೂಟರ್ ಅನ್ನುವಂಥದ್ದು ಇದು ಒಂದು ದೊಡ್ಡ ಗಾತ್ರದ ಕಂಪ್ಯೂಟರ್ ಆಗಿದೆ ಮತ್ತು ಇದನ್ನು ದೊಡ್ಡ ಗಾತ್ರದ ಡಾಟಾ ಸೇವ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಇದರಲ್ಲಿ ನಮಗೆ ರಿಸಲ್ಟ್ ಅನ್ನುವಂಥದ್ದು ತುಂಬ ಬೇಗ ಸಿಗುತ್ತೆ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಇದನ್ನು ಬ್ಯಾಂಕ್ಗಳಲ್ಲಿ, ಏರ್ಲೈನ್ಸ್ಗಳಲ್ಲಿ, ರೈಲ್ವೆ ರಿಸರ್ವೇಷನ್ ಟಿಕೆಟ್ ರಿಸರ್ವೇಷನ್ನಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಕೂಡ ನಾವು ಮನೆಯಲ್ಲಿ ಯೂಸ್ ಮಾಡಲಿಕ್ಕಾಗಲ್ಲ, ಸ್ಕೂಲಲ್ಲಿ ಯೂಸ್ ಮಾಡಲಿಕ್ಕಾಗಲ್ಲ. ಅಂದರೆ ಯಾವ ಕಡೆ ಡಾಟಾ ಹೆಚ್ಚಾಗಿರುತ್ತೆ, ಡಾಟಾ ಸ್ಟೋರೇಜ್ ಹೆಚ್ಚಾಗಿರುತ್ತೆ, ಅಂದರೆ ನಮಗೆ ಯಾವಾಗ ಕ್ವಿಕ್ಲಿ ಆಗಿ ರಿಸಲ್ಟ್ ಬೇಕು, ಆದಷ್ಟು ಬೇಗ ರಿಸಲ್ಟ್ ಬೇಕು, ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದಿ ಮಿನಿ ಕಂಪ್ಯೂಟರ್ಸ್. These are all the small version of mainframe computers designed to support more than one user at a time, but many take up to 200 user at a time. It is not a portable and it's expensive and it generates a lots of heat.
Okay, next we are going to learn about the mini computer. Mini. ನಿಮ್ಗೆ ಗೊತ್ತಿರ್ಬೋದು ಮಿನಿ ಬಸ್ ಅಂತ ನೀವು ಹೇಳ್ತೀರಾ. ಸೊ ಮಿನಿ ಅಂದರೆ ಚಿಕ್ಕದಾದಂಥ ಕಂಪ್ಯೂಟರ್. ದೀಸ್ ಆರ್ ದಿ ಸ್ಮಾಲ್ ವರ್ಷನ್ ಆಫ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಡಿಸೈನ್ ಟು ಸಪೋರ್ಟ್ ಮೋರ್ ದ್ಯಾನ್ ಒನ್ ಯೂಸರ್ ಅಟ್ ಎ ಟೈಮ್. ಅಂದರೆ ಈ ಕಂಪ್ಯೂಟರನ್ನು ಮೋರ್ ದ್ಯಾನ್ ಒನ್ ಯೂಸರ್ ಅಟ್ ಎ ಟೈಮಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿ ಅಥವಾ ಮೋರ್ ದ್ಯಾನ್ ಒನ್ ಯೂಸರ್ ಅಂದರೆ 3-4 ಜನ ಒಂದೇ ಸಲ ಈ ಕಂಪ್ಯೂಟರನ್ನು ಯೂಸ್ ಮಾಡ್ಬೋದು. ಅಂತಹ ಕಂಪ್ಯೂಟರನ್ನು ಮಿನಿ ಕಂಪ್ಯೂಟರ್ ಅಂತ ಹೇಳ್ತೇವೆ. ಅದು ಮತ್ತು ಇದರ ಪ್ರೊಸೆಸಿಂಗ್ ಸ್ಪೀಡ್ ಕೂಡ ಹೈ ಆಗಿರುತ್ತೆ, ಲೈಕ್ ಇದರ ಕಾಸ್ಟ್ ಕೂಡ ಹೆಚ್ಚಾಗಿರುತ್ತೆ ಮತ್ತು ಇದರಿಂದ ತುಂಬ ಹೀಟ್ ಜನರೇಟ್ ಆಗುತ್ತೆ. ಸೊ ಇದರ ಬೆಲೆ ಹೆಚ್ಚಾಗಿರುತ್ತೆ ಮತ್ತು ಇದರಿಂದ ತುಂಬ ಹೀಟ್ ಜನರೇಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಮಿನಿ ಕಂಪ್ಯೂಟರ್ಸ್. Next we are going to learn about the microcomputers. Microcomputers, these are the latest technology in computer to reduce the size of computer, hence the development of personal computer PC3 indicating that the individual can now have a computer at home and small offices. They are durable, cheap, fast and generate less heat. The following are the types of microcomputers: tower computer, desktop computer, laptop computer, notebook computer, palm top computers. Okay, so next we'll learn about the microcomputers. ಮೈಕ್ರೋ ಮೀನ್ಸ್ ನಾವು ಯಾವ ಕಂಪ್ಯೂಟರನ್ನು ನಾವು ಮನೇಲಿ ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಆಫೀಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಈಗ ಯಾವ ಕಂಪ್ಯೂಟರನ್ನು ಯೂಸ್ ಮಾಡ್ತಿದ್ದಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಮೈಕ್ರೋ ಕಂಪ್ಯೂಟರ್ಸ್. ಇದರಿಂದ ಏನಾಗುತ್ತೆ, ಇದು ಕಾಸ್ಟ್ ಕೂಡ ಸ್ವಲ್ಪ ರೀಸನೇಬಲ್ ಆಗಿದೆ. ಅಂದರೆ ಯಾರು ಕೂಡ ಇದನ್ನು ಆಫರ್ ಮಾಡ್ಬೋದು, ನೀವು ಕೂಡ ಇದನ್ನು ಕೊಂಡ್ಕೊಳ್ಬೋದು. ಮತ್ತು ಇದರಿಂದ ಲೆಸ್ ಹೀಟ್ ಜನರೇಟ್ ಆಗುತ್ತೆ, ಹೀಟ್ ಕೂಡ ಜನರೇಷನ್ ಇದರಿಂದ ಲೆಸ್ ಆಗುತ್ತೆ. ಸೊ ಇದಕ್ಕೆ ಪರ್ಸ್ನಲ್ ಕಂಪ್ಯೂಟರ್ ಅಂತ ಹೇಳ್ತಾರೆ, ಹೆಚ್ಚಾಗಿ PC ಅಂತ ಹೇಳ್ತಾರೆ. ಪರ್ಸ್ನಲ್ ಕಂಪ್ಯೂಟರ್ ನಾವು ಮನೇಲಿ ಕೇಳಿರ್ಬೋದು ಅಥವಾ ಎಲ್ಲ ಹೋದ ಕಡೆ ಕೇಳಿರ್ಬೋದು. ನನ್ನ PC ಅಲ್ಲಿದೆ, ನನ್ನ PC ಇಲ್ಲಿದೆ ಅಂತ ಹೇಳ್ತಾರೆ. ಏನು PC ಅಂದರೆ ಇಟ್ಸ್ ಮೀನ್ ಬೈ ಪರ್ಸ್ನಲ್ ಕಂಪ್ಯೂಟರ್. ದೇ ಆರ್ ಡ್ಯೂರೇಬಲ್, ಚೀಪ್. ಅಂದರೆ ಡ್ಯೂರೇಬಲ್ ಆಗಿರುತ್ತೆ, ಚೀಪ್ ಆಗಿರುತ್ತೆ. ಸೊ ಸಮ್ ಆಫ್ ದಿ ಎಕ್ಸಾಂಪಲ್ ಫಾರ್ mini computers are tower computers, desktop computers, laptop computers, notebook computers and palm top computers. So first one is tower computers. We are going to learn about the tower computers. These are the computers that are positioned vertically on their stand. They are not usually that portable. There are two types of tower computers. One is full tower. This type of tower comes along with the speakers on the system unit. Mini computers. The mini computers does not carry over along with the speakers on the system unit. Okay. ಈ ಟವರ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರನ್ನು ವರ್ಟಿಕಲ್ ಆಗಿ ನಿಲ್ಲಿಸಿರ್ತಾರೆ. ಫಾರ್ ಎಕ್ಸಾಂಪಲ್ ಟವರ್ ಕಂಪ್ಯೂಟರ್ಗೆ ಸೊ ಈ ಥರ ವರ್ಟಿಕಲ್ ಆಗಿ, ಸೊ ಇದರಲ್ಲೇ ಸ್ಪೀಕರ್ ಇರುತ್ತೆ, ಇಲ್ಲಿ ಸ್ಪೀಕರ್ ಇರುತ್ತೆ, ಇಲ್ಲಿ ಡೆಸ್ಕ್ಟಾಪ್ ಇರುತ್ತೆ, ಇಲ್ಲಿ ಪ್ರೊಸೆಸರ್ ಇರುತ್ತೆ. ಅಂದರೆ ಒಂದೇ ಟವರ್ ಅಲ್ಲಿ ಅಂದರೆ ಒಂದು CPU ಗಾತ್ರದಲ್ಲಿ, ಒಂದು ಇಷ್ಟು ದೊಡ್ಡ ಆಕಾರದಲ್ಲಿ ಎಲ್ಲವನ್ನು ಒಳಗೊಂಡಿರುತ್ತೆ. ಸೊ ಅಂಥ ಕಂಪ್ಯೂಟರನ್ನು ಟವರ್ ಕಂಪ್ಯೂಟರ್ ಅಂತ ಹೇಳ್ತೇವೆ. ಅಂದರೆ ಇದು ಸ್ಪೀಕರು, ಡೆಸ್ಕ್ಟಾಪು, ಎಲ್ಲ ಪ್ರೊಸೆಸರ್ ಎಲ್ಲ ಒಂದೇ ಬಾಕ್ಸಲ್ಲಿ ಬರುವಂಥದ್ದಕ್ಕೆ ಟವರ್ ಕಂಪ್ಯೂಟರ್ ಅಂತ ಹೇಳ್ತೇವೆ. ಆದರೆ ಇದನ್ನು ಯಾರೂ ಹೆಚ್ಚು ಯೂಸ್ ಮಾಡಲ್ಲ. ಅದರಲ್ಲಿ ಮತ್ತೊಂದು ಅಂದರೆ ಇದರಲ್ಲಿ ಫುಲ್ ಟವರ್, ಮಿನಿ ಟವರ್. ಫುಲ್ ಟವರ್ ಅಂದರೆ ಸ್ಪೀಕರ್ ಇನ್ಕ್ಲೂಡ್ ಆಗಿದ್ದು, ಮಿನಿ ಟವರ್ ಅಂದರೆ ಸ್ಪೀಕರ್ ಎಕ್ಸ್ಟ್ರಾ, ಅಂದರೆ ಬರೀ ಡೆಸ್ಕ್ಟಾಪ್ ಮತ್ತು CPU ಇನ್ಕ್ಲೂಡ್ ಆಗಿರೋದು. ಸೊ ಇದನ್ನು ನಾವು ಏನಂತೀವಿ, ಟವರ್ ಕಂಪ್ಯೂಟರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಈಸ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್. These are desktop computers. These are the microcomputers that lie horizontally on the stand or on a desktop. It is in the most offices the desktop computer placed on a desk while the monitor rests on top of it. Okay, desktop computer ಅಂದರೆ ಡೆಸ್ಕ್ ಮೇಲೆ ಇರುವಂಥದ್ದು. ಅಂದರೆ ನಾವು ಎಲ್ಲ ಸ್ಕೂಲ್, ಆಫೀಸಸ್, ಬ್ಯಾಂಕ್ ಎಲ್ಲ ಕಡೆ ಹೋದ್ರು ಈಗ ಡೆಸ್ಕ್ಟಾಪ್ ಕಂಪ್ಯೂಟರ್. ಡೆಸ್ಕ್ಟಾಪ್ ಅಂದರೆ ಒಂದು TV ಥರ ಇರುತ್ತೆ. ಸೊ ಈ ಥರ ಟೇಬಲ್ ಮೇಲೆ ಕೂರಿಸ್ತಾರೆ. ಸೊ ದಿಸ್ ಇಸ್ ದಿ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್. ಸೊ ಡೆಸ್ಕ್ಟಾಪ್ ಕಂಪ್ಯೂಟರ್ ಇಲ್ಲಿ ಕೀಬೋರ್ಡ್ ಇರುತ್ತೆ, ಇಲ್ಲಿ CPU ನಿಲ್ಲಿಸಿರ್ತಾರೆ. ಸೊ ದಿಸ್ ಇಸ್ ಮೌಸ್. So this is the example for
desktop computers. Next is laptop computers. These are laptop computers. These are very portable computers designed to be supported on the lap. The laptop computers are more portable when compared to desktop tower computers. ಓಕೆ, ಲ್ಯಾಪ್ಟಾಪ್ ಅಂದರೆ ನಿಮ್ಗೆಲ್ರಿಗೂ ಗೊತ್ತು. ಮೋಸ್ಟ್ ಪ್ರೊಬೇಬ್ಲಿ ನೀವು ಮನೆಯಲ್ಲಿ ಆಟ ಕೂಡ ಆಡಿರ್ಬೋದು ಇದರಿಂದ. ನಿಮ್ಮ ಮನೆಯಲ್ಲಿ ಇದ್ದರೆ ಲ್ಯಾಪ್ಟಾಪನ್ನು ಓಪನ್ ಮಾಡ್ತೀರಾ, ಗೇಮ್ ಮಾಡ್ತೀರಾ, ಡ್ರಾಯಿಂಗ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಸೊ ಇದೊಂದು ಪೋರ್ಟೇಬಲ್ ಆಗಿರುವಂತಹ ಒಂದು ಕಂಪ್ಯೂಟರ್ ಆಗಿದೆ. ನೀವು ಎಲ್ಲಿಗೆ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಬೋದು. ಇದಕ್ಕೆ ಒಂದು ಚಾರ್ಜಿಂಗ್ ಮಾಡಿ ನಾವು ಫುಲ್ ಮಾಡಿದರೆ ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ಮೋಸ್ಟ್ ಆಫ್ ಆಲ್ ಈಗ ಎಲ್ಲ ಆಫೀಸ್ ಜನರು ಕೂಡ ವರ್ಕ್ ಕೂಡ ಲ್ಯಾಪ್ಟಾಪಲ್ಲೇ ಮಾಡ್ತಾ ಇದ್ದಾರೆ. ಯಾಕೆ? ಇದು ತುಂಬ ಪೋರ್ಟೇಬಲ್ ಆಗಿರುತ್ತೆ. ನೀವು ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು. ನಿಮಗೆ ನೆಟ್ವರ್ಕ್ ಸಿಕ್ಕಿದ್ರೆ ನೀವು ಕಾಡಲ್ಲೂ ನದಿ ಪಕ್ಕದಲ್ಲೂ ಎಲ್ಲಿಗೆ ಬೇಕಾದರೂ ಹೋಗಿ ಇದನ್ನು ವರ್ಕ್ ಮಾಡ್ಬೋದು. ಅಂದರೆ ದೊಡ್ಡದಾದಂಥ CPU ಮಾನಿಟರನ್ನು ಹೊತ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಒಂದು ಚಿಕ್ಕ ನೋಟ್ಬುಕ್ ಥರ ಸೊ ಈ ಥರ ಇರುತ್ತೆ. ಸೊ ಇದನ್ನು ನೀವು ಈ ಥರ ಇಟ್ಕೊಂಡು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಹೋಗಿ ಓಪನ್ ಮಾಡಿಬಿಟ್ಟು ನಿಮ್ಮ ಕೆಲಸವನ್ನು ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ದಿ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಇಸ್ ನೋಟ್ಬುಕ್ ಕಂಪ್ಯೂಟರ್ಸ್. These are the very portable computers, usually notebook or textbook size. The notebook computers are little smaller than the laptop computers but perform the same type of task. So, ಇದು ಕೂಡ one of the type of laptop computers. ಓಕೆ, ಇದು ಲ್ಯಾಪ್ಟಾಪ್ ಥರನೇ ಇರುತ್ತೆ ಬಟ್ ಟೆಕ್ಸ್ಟ್ ಬುಕ್ ಸೈಜಲ್ಲಿ ಇರುತ್ತೆ. ಚಿಕ್ಕದಾದಂಥ ಒಂದು ಕಂಪ್ಯೂಟರ್ ಇರುತ್ತೆ. ಚಿಕ್ಕದಾದಂಥ ನೋಟ್ಬುಕ್ ಥರ ಇರುತ್ತೆ. ಅದನ್ನು ಓಪನ್ ಮಾಡಿಬಿಟ್ಟು ನೀವು ಕೆಲಸ ಮಾಡ್ಬೋದು. ಸೊ ಫಂಕ್ಷನ್ಸ್ ಆರ್ ಸೇಮ್. ಯಾವ ರೀತಿಯಾಗಿ ಲ್ಯಾಪ್ಟಾಪ್ ಕಂಪ್ಯೂಟರ್ ವರ್ಕ್ ಮಾಡುತ್ತೆ ಅದೇ ರೀತಿಯಾಗಿ ನೋಟ್ಬುಕ್ ಕಂಪ್ಯೂಟರ್ ಕೂಡ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಪಾಮ್ ಟಾಪ್ ಕಂಪ್ಯೂಟರ್ಸ್. Palm top computers. These are very small computers designed to be operated on the palm like mobile phone, calculator, organizer, etc. This type of computer among the smallest size of the computer. One of the smallest size of the computer. ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ಮೊಬೈಲ್ ಇದ್ದರೆ, ಸೊ ಈ ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ಹೇಗೆ ನಾವು ಯೂಸ್ ಮಾಡ್ತೀವಿ ಅದೇ ಥರ ಇದಕ್ಕೊಂದು ಕೀಬೋರ್ಡ್ ಇರುತ್ತೆ. ಸೊ ನಾವು ಕೈಯಲ್ಲೇ ಅದನ್ನು ವರ್ಕ್ ಮಾಡ್ಬೋದು. ಇಷ್ಟು ಚಿಕ್ಕದಾದಂತಹ ಕಂಪ್ಯೂಟರ್ ಕೂಡ ಈಗಿನ ಕಾಲದಲ್ಲಿ ಅವೈಲೇಬಲ್ ಇದೆ. ಸೊ ದಿಸ್ ಇಸ್ ಅಬೌಟ್ ದಿ ಪಾಮ್ ಟಾಪ್ ಕಂಪ್ಯೂಟರ್ಸ್. ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಸೊ ಇದರ ಉಪಯೋಗ ಮತ್ತು ಇದರ ಉಪಯೋಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಾಟ್ ಈಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಸೊ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ನಾವು ಕಲ್ತ್ಕೊಳ್ಳೋಣ. In the era of technology, most of the people have computer as a good friend, but here are two faces to tell you it's a good friend or not. Advantages: computers are not only used for personal purpose, they are mostly used in the organizations. They use computers to record data, their customers bank using computers for maintaining accounts of the managing financial transactions. They are providing facilities of online banking. Customer can check their account balance by using the internet. Different tasks are performed automatically by using computers. It reduces the need of people. Getting an information is very easy by using a computer. ಸೊ ಅಡ್ವಾಂಟೇಜಸ್ ಏನಿದೆ, ಈ ಕಂಪ್ಯೂಟರ್ನಿಂದ ತುಂಬ ಉಪಯೋಗಗಳಿವೆ. ಈ ಪರ್ಸ್ನಲ್ ಕಂಪ್ಯೂಟರ್ ಆಗಿರ್ಬೋದು. ಪರ್ಸ್ನಲ್ ಕಂಪ್ಯೂಟರಿಂದ ನಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು ಕೆಲಸ ಮಾಡ್ಬೋದು. ಏನು ಬೇಕಾದರೂ ಅದರಲ್ಲಿ ವರ್ಕ್ ಮಾಡ್ಬೋದು. ಹಾಗೆ ಬ್ಯಾಂಕ್ಗಳಲ್ಲಿ ಅವರಿಗೆ ಫಿನಾನ್ಷಿಯಲ್ ಡಾಟಾ, ಈಗ ಬ್ಯಾಂಕಿಗೆ ಹೋದರೆ ನಮ್ಮ ಅಕೌಂಟ್ ಇನ್ಫಾರ್ಮೇಷನ್ ಎಲ್ಲ ಬ್ಯಾಂಕಲ್ಲಿ ಸ್ಟೋರ್ ಆಗಿರುತ್ತೆ. ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅದು ಕೂಡ ನಮ್ಮ ಅಕೌಂಟಿಗೆ ಸ್ಟೋರ್ ಆಗಿರುತ್ತೆ. ಅದನ್ನು ಅವರು ಕಂಪ್ಯೂಟರಲ್ಲಿ ಹಾಕಿರ್ತಾರೆ. ಅವರು ಹಾಕಿದ್ದ ಡಾಟಾವನ್ನು ನಾವು ಎಲ್ಲಿ ಬೇಕಾದರೂ ಮನೇಲಿ ಕೂತ್ಕೊಂಡು ನೋಡ್ಬೋದು. ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಆಗಿದೆ ಅಂತ ನಾವು ನೋಡ್ಕೊಳ್ಬೋದು. ಸೊ ನೆಕ್ಸ್ಟ್ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತಲೂ ನಾವು ನೋಡ್ಕೊಳ್ಬೋದು. ಹಾಗೆ ಇದನ್ನು ಹಾಸ್ಪಿಟಲ್ನಲ್ಲಿ ಯೂಸ್ ಮಾಡ್ತಾರೆ. ಪೇಷಂಟ್ ಡಾಟಾ ಇರ್ಬೋದು, ಒಂದು ಪೇಷಂಟಿಗೆ ಏನಾಗಿದೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಅಥವಾ ಎಲ್ಲ ಇದಂಥ ಕೆಲಸ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸ್ಕೂಲ್ಗಳಲ್ಲಿ, ಆಫೀಸ್ಗಳಲ್ಲಿ ಸ್ಟೂಡೆಂಟ್ ರೆಕಾರ್ಡ್ ಸ್ಟೋರ್ ಮಾಡಲಿಕ್ಕೆ ಎಲ್ಲ ಕಡೆ ನಾವು ಕಂಪ್ಯೂಟರನ್ನು ಯೂಸ್ ಮಾಡ್ತೀವಿ. ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಇಲ್ಲ ಅಂದರೆ ಏನೂ ಆಗಲ್ಲ, ಅಂತಹ ಕಾಲಘಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ. ಸೊ ಕಂಪ್ಯೂಟರ್ ಇಸ್ ಯೂಸ್ಫುಲ್. ದೆನ್ ನೆಕ್ಸ್ಟ್ ವಿ ಆರ್ ಸೀಯಿಂಗ್ ದಿ ಡಿಸ್ಅಡ್ವಾಂಟೇಜಸ್, ಅದರ ದುರುಪಯೋಗಗಳು ಏನಿದೆ ಅಂತ. The use of computer
puts a world in a different height, but every coin has two sides. In the way, use of computer has some advantages and some disadvantages. Also, many people using computer for negative purpose. They play games and chat for long period of time that causes wastage of time and energy. Young generation is now spending more time on the social sites, that is also affecting social life. As computer reduces the need of people, it leads to increase the unemployment in societies. It is one of the main disadvantages of computers. A computer has no brain or intelligence of its own. It is only perform operation as instructed. ಓಕೆ, ದುರುಪಯೋಗಗಳು ಏನು? ಕಂಪ್ಯೂಟರ್ ಬಂದಿದೆ, ಅದನ್ನು ನಾವು ನಮಗೆ ಬೇಕಾಗಿರೋ ಹಾಗೆ ಯೂಸ್ ಮಾಡಿದರೆ ಅದು ನಮಗೆ ಒಳ್ಳೆಯದು ಅಲ್ವಾ? ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಈಗ ಈ ಬುಕ್ಕು ನಮಗೆ ಬೇಕಾದಾಗ ಯೂಸ್ ಮಾಡೋದಂದರೆ ಹೇಗೆ ಯೂಸ್ ಮಾಡೋದು? ಸೊ ಇದನ್ನು ಓದೋದು, ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂತ ನೋಡೋದು. ಅದನ್ನು ಬಿಟ್ಟು ಈ ಬುಕ್ಕಿನ ಹಾಳೆಯನ್ನು ಹರಿದು ಬೋಟ್ ಮಾಡೋದು ಅಥವಾ ಬೇರೆ ಏನು ಮಾಡೋದು, ರಾಕೆಟ್ ಮಾಡೋದು ಮಾಡಿದರೆ ಇದು ಸರಿಯಾಗಲ್ಲ ಅಲ್ವಾ? ಸೊ ನಾವು ಬೇಕಾದಾಗ ಯೂಸ್ ಮಾಡಿದರೆ ನಮಗೆ ಎಲ್ಲ ಒಳ್ಳೆಯದು. ಈಗ ಕಂಪ್ಯೂಟರ್ ಬಂದ್ರಿಂದ ಎಲ್ಲ ಕೆಲಸ ರೆಡ್ಯೂಸ್ ಆಯಿತು, ಎಲ್ಲ ಕಡೆ ನಾವು ಹೋಗ್ತೀವಿ, ಸ್ಟೋರ್ ಮಾಡ್ತೀವಿ, ಡಾಟಾ ಎಲ್ಲ ಮಾಡ್ತೀವಿ. ಬಟ್ ಈಗಿನ ಯಂಗ್ ಜನ್ರೇಷನ್ ಏನು ಮಾಡ್ತಿದ್ದಾರೆ ಅಂದರೆ, ಮಕ್ಕಳಿರ್ಬೋದು, ಯಂಗ್ ಜನ್ರೇಷನ್ ಏನಿರ್ಬೋದು, ಅವರು ಈ ಕಂಪ್ಯೂಟರ್ನ ನೆಗೆಟಿವಿಟಿಗೆ ತುಂಬ ಯೂಸ್ ಮಾಡ್ತಾರೆ. ಅಂದರೆ ಗೇಮ್ ಆಡೋದ್ರಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ, ಮತ್ತು ಚಾಟಿಂಗಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ. ತುಂಬ ಸೋಷಿಯಲ್ ಸೈಟ್ಸ್ ಇರ್ಬೋದು. ಸೋಷಿಯಲ್ ಸೈಟ್ಸಲ್ಲಿ ನಿಮಗೆ ಗೊತ್ತಿರ್ಬೋದು, ತುಂಬ ಸೋಷಿಯಲ್ ಸೈಟ್ಸ್ ಬರುತ್ತೆ. ನನ್ನ ಹೆಸರು ಹೇಳಲ್ಲ, ಯಾಕಂದರೆ ನಿಮಗೆ ಗೊತ್ತು ಆಲ್ರೆಡಿ ಯಾವುದೆಲ್ಲ ಸೋಷಿಯಲ್ ಮೀಡಿಯಾಗಳಿವೆ, ಅದರಲ್ಲಿ ನಾವು ಚಾಟಿಂಗ್ ಮಾಡ್ತೀವಿ, ಎಲ್ಲದನ್ನು ಮಾಡ್ತೀವಿ. ಸೊ ಇದರಿಂದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ, ಕಣ್ಣಿಗೂ ಕೂಡ ಹಾರ್ಮ್ಫುಲ್ಲು. ಅದರಿಂದ ತುಂಬ ಜನರು ಅನ್ಎಂಪ್ಲಾಯ್ಮೆಂಟಲ್ಲಿ ಇದ್ದಾರೆ, ಕೆಲಸ ಇಲ್ಲದೆ ಕೂತ್ಕೊಂಡಿದ್ದಾರೆ. ಅಂದರೆ ಕಂಪ್ಯೂಟರಲ್ಲಿ ಆಟ ಆಡ್ತಾ ಕೂತ್ಕೊಳ್ಳೋದು, ಸ್ಕೂಲಿಗೆ ಹೋಗಲ್ಲ, ಸ್ಕೂಲಿಗೆ ಹೋದರೂ ಕಲಿಯಲ್ಲ, ಓನ್ಲಿ ಅವರ ಮೈಂಡಲ್ಲಿ ಆಟ ಆಡೋದೇ ತುಂಬಿರುತ್ತೆ. ಸೊ ಹಾಗಾಗಿ ಇದು ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು. ಯಾಕಂದರೆ ಇದರಲ್ಲಿ ನಾವು ಕಂಪ್ಯೂಟರನ್ನು ದೋಷಿಸುವಾಗಿಲ್ಲ. ಯಾಕೆ? ಕಂಪ್ಯೂಟರ್ ನಾವೇನು ಅದಕ್ಕೆ ಇನ್ಪುಟ್ ಕೊಡ್ತೀವಿ ಅದು ಅದೇ ಥರ ನಮಗೆ ಔಟ್ಪುಟ್ ಕೊಡುತ್ತೆ ಅಲ್ವಾ? ನಾವು ಹೇಳ್ದಂಗೆ ಕೇಳುತ್ತೆ ಕಂಪ್ಯೂಟರ್. ಸೊ ಅದಕ್ಕೆ ನಾವು ಕಂಪ್ಯೂಟರನ್ನು ಇಲ್ಲಿ ದೂರಲಿಕ್ಕಿಲ್ಲ. ನಾವು ನಮ್ಮನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು, ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು. ನಾವು ಹೆಚ್ಚು ಕಂಪ್ಯೂಟರನ್ನು ಯೂಸ್ ಮಾಡಬಾರ್ದು. ನಮ್ಮ ಕೆಲಸ ಆಯಿತಾ ಮುಚ್ಕೊಂಡು ಬರಬೇಕು, ಕೆಲಸ ಮಾಡಿ ಆಯಿತಾ ನಾವು ಕಂಪ್ಯೂಟರನ್ನು ಮುಚ್ಚಿ ಕ್ಲೋಸ್ ಮಾಡಿ ಎಲ್ಲ ಬರಬೇಕು. ಸೊ ಹೆಚ್ಚು ಇದನ್ನೆಲ್ಲ ಯೂಸ್ ಮಾಡಬಾರ್ದು. ಸೊ ದಿಸ್ ಈಸ್ ಅಬೌಟ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ exercise. So this ends the chapter. So now we are going to exercise chapter 1. First one is fill in the blanks. So here they have given some fill in the blanks activities to you. So you have to search the answer and write it here. Next is tick the correct answer. So here they have given some multiple choice questions to you. Here answer is given. You have to write the tick the correct answer. Next, write true or false. Here they have given some sentence to you. You have to just write which is true and which is false. Next is answer the following questions. This you have to complete in your worksheet. Time to do arrange the following jumbled words. ಅಂದರೆ ಸೊ ಇದರಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ ಅವರು, ಇದು ಆಚೆ ಈಚೆ ಆಗಿದೆ ಅಂದರೆ ಜಂಬಲ್ಡ್ ಆಗಿದೆ. ಸೊ ಇದನ್ನು ನೀವು ಕರೆಕ್ಟ್ ಫಾರ್ಮೇಷನ್ಗೆ ತರಬೇಕು. ಓಕೆ, ಸೊ ದೇ ಹ್ಯಾವ್ ಗಿವನ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಆ್ಯಂಡ್ ಲಾಸ್ಟ್ ಒನ್ ಇಸ್ ಫನ್ ಟೈಮ್. ಟೇಕ್ ದಿ ಹೆಲ್ಪ್ ಆಫ್ ಇಂಟರ್ನೆಟ್ ಆ್ಯಂಡ್ ರೈಟ್ ಫ್ಯೂ ಲೈನ್ಸ್ ಆಫ್ ಪಾಮ್ ಕಂಪ್ಯೂಟರ್. ಈ ಪಾಮ್ ಕಂಪ್ಯೂಟರ್ ಬಗ್ಗೆ ನೀವು 5 ಲೈನ್ಸ್ ಬರಿಬೇಕು, ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ 5 ಲೈನ್ಸ್ ಬರಿಬೇಕು. ನೆಕ್ಸ್ಟ್ ಹಿಯರ್ ದೇ ಹ್ಯಾವ್ ಗಿವ್ 2 ಎಕ್ಸಾಂಪಲ್ಸ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್, ಲೈಕ್ ಮೇನ್ ಫ್ರೇಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್. ಸೊ ಇದಕ್ಕೆ ಎಕ್ಸಾಂಪಲನ್ನು ನೀವು ಇಲ್ಲಿ ಬರಿಬೇಕು, 2 ಎಕ್ಸಾಂಪಲನ್ನು ಬರಿಬೇಕು. ಅಂದರೆ ಮೇನ್ ಫ್ರೇಮ್ ಕಂಪ್ಯೂಟರ್ಗೆ 2 ಎಕ್ಸಾಂಪಲ್, ಸೂಪರ್ ಕಂಪ್ಯೂಟರ್ಗೆ 2 ಎಕ್ಸಾಂಪಲನ್ನು ಇಲ್ಲಿ ಬರಿಬೇಕು. ದಿಸ್ ಎಂಡ್ಸ್ ದಿ ಚಾಪ್ಟರ್, ದಟ್ ಈಸ್ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್. ಥ್ಯಾಂಕ್ ಯು.